ಸೇರಿ ಬಂದಿರುವ ಎಲ್ಲ ದೇವರ ಮಕ್ಕಳು, ದೇವರ ಸೇವಕರಿಗೆ ತಂದೆ, ಕುಮಾರ, ಪರಿಶುದ್ಧಾತ್ಮ ತ್ರೈಕ ದೇವರ ನಾಮದಲ್ಲಿ ನನ್ನ ವಂದನೆಗಳು. ದೇವರು ಎಲ್ಲರನ್ನು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ. ಈ ದಿನ ಇಲ್ಲಿ ಸೇರಿ ಬಂದಿರುವ ನಮ್ಮೆಲ್ಲರಿಗೂ ಕೂಡ ಸಂತೋಷ, ಸಂಭ್ರಮದ ದಿನ ಅಲ್ವಾ? ಒಬ್ಬ ಪಾಪಿ ಒಬ್ಬರು ಭೂಲೋಕದಲ್ಲಿ ರಕ್ಷಣೆ ಹೊಂದಿದರೆ ಪರಲೋಕದಲ್ಲಿ ಹಬ್ಬ ಅಂತೆ. ಮತ್ತು ಈ ದಿನ ನಮ್ಮಲ್ಲಿ ಒಬ್ಬರಿಗಿಂತ ಹೆಚ್ಚು ದೀಕ್ಷಾ ಸ್ನಾನ ಹೊಂದಿದ್ದಾರೆ. ಎಷ್ಟು ದೊಡ್ಡ ಹಬ್ಬ ಮಾಡ್ಕೊಳ್ತಾ ಇರ್ಬೇಕಲ್ವ? ನಮಗೂ ಕೂಡ ಹಬ್ಬನೇ ಇವತ್ತು. ಯಾಕೆಂದರೆ ಪಾಪಿ ರಕ್ಷಣೆ ಹೊಂದಿದರೆ ನಮ್ಮ ಆತ್ಮವು ಪರಲೋಕಕ್ಕೆ ಹೋಗ್ತದೆ ಮಕ್ಕಳು ಅಲ್ವಾ? ಇದೀಗ ಅಮ್ಮನವರ ವಾಕ್ಯ ಹೇಳಿದಾಗ ನಾವು ಕೇಳಿದ್ವಿ, ರೋಮಾಪುರದವರು 6:23 ವಾಕ್ಯ ಹೇಳುವಂತೆ ಪಾಪಿಗೆ ಸಂಬಳ ಮರಣ, ಆದರೆ ಯೇಸು ಸ್ವಾಮಿಯಿಂದ ಸಿಗುವಂಥ ನಮಗೆ ಒಂದು ಉಚಿತಾರ್ಥ ವರ, ಫ್ರೀ ಗಿಫ್ಟ್ ಏನಂದರೆ ನಿತ್ಯ ಜೀವ. ಯೇಸುವನ್ನು ನಂಬಿದಂಥ ಮಕ್ಕಳಿಗೆ ಅಂದರೆ ಕ್ರೈಸ್ತರಾದವರಿಗೆ ಸಾವಿಲ್ಲ ಮಕ್ಕಳೇ. ಸಾವಂದರೆ ಭಯ ಇಲ್ಲ ನಮಗೆ. ಸಾವಂದರೆ ಸಂತೋಷ. ಯಾಕೆ ಅಂದರೆ ನಾವು ಸತ್ತರೆ ಈ ದೇಹ ಮಣ್ಣಿಗೆ ಹೋಗ್ತದೆ, ಆದರೆ ನಮ್ಮ ಆತ್ಮವು ಪರಲೋಕಕ್ಕೆ, ಸ್ವರ್ಗಕ್ಕೆ, ದೇವರ ಹತ್ತಿರ ಹೋಗ್ತದೆ. ಅಲ್ಲೆಲ್ಲೂಯಾ. ಅದಕ್ಕೆ ನಮಗೆ ಸಾವಂದ್ರೆ ಭಯ ಇಲ್ಲ. ಈಗ ನಮಗೆ ಈಗ ಹೆಚ್ಚು ಕಡಿಮೆ 80 ವರ್ಷದ ಹತ್ರ ಅಪ್ಪಾಜಿಗೆ ವಯಸ್ಸೈತೆ, ನನಗೆ 70 ವರ್ಷದ ಹತ್ರ ವಯಸ್ಸಾಗ್ತಾ ಇದೆ. ಆದರೆ ನಾವು ಎಷ್ಟೆಲ್ಲ ಹಳ್ಳಿಗಳು, ಊರುಗಳು ತಿರುಗ್ತಾ ಇದ್ದೇವೆ, ಪ್ರಯಾಣಗಳು ಮಾಡ್ತಾ ಇದ್ದೇವೆ, ದೇವರ ಸೇವೆ ಮಾಡ್ತಾ ಇದ್ದೇವೆ. ನಮಗೇನು ಸಾವಂದ್ರೆ ಭಯನೇ ಇಲ್ಲ. 3 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ ಅಪ್ಪಾಜಿ ಅವರಿಗೆ, ಆದರೆ ಏಸಪ್ಪ ಮರಣದ ಹಾಸಿಗೆಯಿಂದ ಎಬ್ಬಿಸಿದ್ದಾನೆ. 91ನೇ ಕೀರ್ತನೆ ನಾವು ನೋಡ್ತೀವಲ್ಲ, ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಬಲೆಯಿಂದಲೂ ದೇವರು ತಪ್ಪಿಸುವನಾಗಿದ್ದಾನೆ. ಅಲ್ಲೆಲ್ಲೂಯಾ. ಸ್ತೋತ್ರ ಅಲ್ವಾ? ಹಾಗೆ ಅಂಥ ದೇವರನ್ನ ಈ ದಿನ ನಂಬಿದಂಥ ಮಕ್ಕಳು ಎಷ್ಟೋ ಧನ್ಯರು. ಯೇಸುವನ್ನು ನಂಬಿದ ಮಕ್ಕಳಿಗೆ ಯಾವತ್ತೂ ಕೂಡ ದೇವರ ಕೃಪೆ, ದೇವರ ಆಶೀರ್ವಾದ ಇದ್ದೇ ಇರ್ತದೆ. ನಮ್ಗೆ ರೋಗ ಬಂದರೂ ಸಂತೋಷನೇ, ಹಸಿವಾದರೂ ಸಂತೋಷನೇ, ನೀರು ಬಾಯಾರಿಕಾದರೂ ಸಂತೋಷನೇ, ಎಲ್ಲಿ ಹೋಗಿ ಕಷ್ಟ ನಷ್ಟ, ಲಾಭ ನಷ್ಟ ಏನೇ ಆದರೂ ಎಲ್ಲ ಸಮಯ ನಾವು ದೇವರ ಮಕ್ಕಳು ಸಂತೋಷವಾಗಿ ಇರ್ತೇವೆ. ಸಂತೋಷವಾಗಿರುವಂತೆ ಆತ ಮಾಡ್ತಾನೆ. ಬಂದಂಥ ರೋಗ ದೂರ ಮಾಡ್ತಾನೆ, ಬಂದಂಥ ಕಷ್ಟ ದೂರ ಮಾಡ್ತಾನೆ, ಬಂದಂಥ ನಷ್ಟ ದೂರ ಮಾಡ್ತಾನೆ. ರೈತರು ಇಲ್ಲಿ ಹೆಚ್ಚಾಗಿ ನಮ್ಮ ಹಳ್ಳಿಯಲ್ಲಿರೋ ರೈತರು 1 ವರ್ಷ ಬೆಳೆ ಹೆಚ್ಚು ಕಡಿಮೆ ಆದರೂ ಕೂಡ ಮುಂದಿನ ವರ್ಷ ಬೆಳೆ ಕೊಡ್ತಾನೆ ದೇವರು. ಅಲ್ಲೆಲ್ಲೂಯಾ. ನಂಬಿಕೆಯಲ್ಲಿ ನಮ್ಮ ಯೇಸಪ್ಪನ ನಂಬಿದ ಮಕ್ಕಳು, ನಮ್ಮ ಕ್ರೈಸ್ತ ಮಕ್ಕಳು, ಕ್ರೈಸ್ತ ರೈತರು ಉಳಬೇಕಾದ್ರೆ, ಬಿತ್ತಬೇಕಾದ್ರೆ, ಔಷಧ ಹೊಡಬೇಕಾದ್ರೆ, ಬೆಳೆ ಕಟಾವು ಮಾಡಬೇಕಾದ್ರೆ ಪ್ರತಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಅವರು ಪ್ರಾರ್ಥನೆ ಮಾಡ್ತಾರೆ, ನಮಗೆ ಫೋನ್ ಮಾಡಿ ಅಪ್ಪಾಜಿ ಹತ್ರ ಆಗಲಿ, ನನ್ನ ಹತ್ರ ಆಗಲಿ ಪ್ರಾರ್ಥನೆ ಮಾಡಿಸ್ಕೊಂಡು ಮಾಡಿದಾಗ ಖಂಡಿತ ನಮ್ಮ ದೇವರ ಮಕ್ಕಳ ಹೊಲಗಳಲ್ಲಿ ಬೇಕಾದಷ್ಟು ಬೆಳೆಯನ್ನು ದೇವರು ಕೊಟ್ಟಿದ್ದಾರೆ. ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ ಇರ್ತದೆ. ಅರ್ಥ ಆಯ್ತು? ಅದಕ್ಕೆ ಯೇಸಪ್ಪನ ಯಾಕೆ ನಂಬಬೇಕು ಅಂದರೆ ಸಂತೋಷ, ಸಮಾಧಾನ ಕೊಡ್ತಾನೆ. ಸಮಾಧಾನ ಕೊಡೋಕೆ ಆತ ಪರಲೋಕ ಸ್ವರ್ಗದಿಂದ ಭೂಲೋಕಕ್ಕೆ ಬಂದ ನಮಗೆಲ್ಲರಿಗೆ ಸಮಾಧಾನ ಕೊಡಬೇಕು ಅಂತ ಅಲ್ವಾ? ಅಂತ ಯೇಸಪ್ಪನ ನಂಬಿದ ಮಕ್ಕಳಿಗೆ ಯಾವಾಗಲೂ ಸಂತೋಷವೇ, ಸಮಾಧಾನವೇ ಮಕ್ಕಳೇ. ಹಲ್ಲೆಲೂಯಾ. ಅದಕ್ಕೆ ನಾವೀಗ ಕೆಲವರು ನಂಬಿ ದೀಕ್ಷಾಸ್ನಾನ ಹೊಂದಿಕೊಂಡಿದ್ದಾರೆ. ಈಗ ಈ ದಿನ ಹೊಸದಾಗಿ ದೀಕ್ಷಾಸ್ನಾನ ಹೊಂದಿದ ಮಕ್ಕಳಿಗಾಗಿ ದೇವರ ವಾಕ್ಯ ಏನು ಹೇಳ್ತಾ ಇದೆ? ನಾವು ದೀಕ್ಷಾಸ್ನಾನ ಹೊಂದೋದಕ್ಕಿಂತ ಮುಂಚೆ ಹೇಗಿದ್ದೀವಿ ಅದೆಲ್ಲ ಹೋಯ್ತಮ್ಮ, ಅದೆಲ್ಲ ಹಳೆಯದು. ಇವತ್ತಿನಿಂದ ನಿಮ್ಮ ಜೀವನ ಹೊಸ ಜೀವನ, ಎಲ್ಲ ಹೊಸದಾಯಿತು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೊರಿಂಥಿಯರಲ್ಲಿ 5:17 ವಾಕ್ಯ ನೋಡುವಾಗ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹಳೆಯದೆಲ್ಲವೂ ಗತಿಸಿ ಹೋಯಿತು, ಎಲ್ಲವೂ ಹೊಸದಾಯಿತು. ಹಲ್ಲೆಲೂಯಾ. ಎಲ್ಲ ಹೊಸದಂತೆ ಅಂದರೆ ನಮ್ಮ ಜೀವನದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ, ಕೆಲಸ, ಹೊಲ, ಬೆಳೆ, ಮಳೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲವನ್ನು ದೇವರು ಕೊಡ್ತಾನೆ ಮಕ್ಕಳು. ಹಲ್ಲೆಲೂಯಾ. ಇಲ್ಲಿ ಸೇರಿ ನಾವು ಇಷ್ಟು ಜನ ಬಂದು ಕೂತಿದ್ದೀವಿ ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ಸಾಕ್ಷಿ ಜೀವಿತನೇ, ಸಾಕ್ಷಿಗಳಾಗಿ ನಾವಿದ್ದೇವೆ. ದೇವರು ಅದ್ಭುತವಾದ ರೀತಿಯಲ್ಲಿ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡಿದ್ದಾನೆ ಮಕ್ಕಳು, ನಿಮ್ಮ ಜೀವನದಲ್ಲಿ ಮಾಡಿದ್ದಾನೆ. ಇಲ್ಲಿ ದೇವರ ಸನ್ನಿಧಿಯಲ್ಲಿ ಚರ್ಚಲ್ಲಿ ಬಂದು ಕೂಡಬೇಕು ಅಂದರೆ ಯಾರು ಸುಮ್ಮನೆ ಬರಲ್ಲ ಅಲ್ವಾ? ದೇವರು ಏನಾದರೂ ಮಾಡಿ, ಅದ್ಭುತ ಮಾಡಿ, ಸಂತೋಷ, ಸಮಾಧಾನ ಅವ್ರಿಗೆ ಕೊಟ್ಟಾಗ ಮಾತ್ರ ಇನ್ನೂ ಹೆಚ್ಚಿನ ಸಂತೋಷ ಹೊಂದಿಕೊಳ್ಳಬೇಕು ಅಂತ ದೇವರ ಸನ್ನಿಧಿಗೆ ಬರ್ತಾರೆ ಮಕ್ಕಳು. ಹಲ್ಲೆಲೂಯಾ. ಈಗ ದೀಕ್ಷಾ ಸ್ನಾನ ಹೊಂದಿದಂಥ ಮಕ್ಕಳು ನಾವು ಮುಂದೆ ಯಾವ ರೀತಿ ಇರಬೇಕು, ಇಷ್ಟು ದಿನ ಹೇಗಿದ್ದೀವೋ ಗೊತ್ತಿಲ್ಲ, ಆದರೆ ಇನ್ನು ಮೇಲೆ ಹೇಗಿರಬೇಕು ಅನ್ನೋದನ್ನು ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ 42ನೇ ಒಂದು ವಾಕ್ಯ ಓದಿಕೊಂಡು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಮಕ್ಕಳೇ. ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯ. ಇವರು
ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ಇವರು ನೋಡಿ 4 ಕಾರ್ಯಗಳಲ್ಲಿ ಹೇಳಿರೋದು. 4 ಕೆಲಸ ಕಾರ್ಯ ನೀವು ಮಾಡಬೇಕು. ಆ 4 ರೀತಿಯಲ್ಲಿ ಇರಬೇಕು ನೀವು ದೀಕ್ಷಾಸ್ನಾನ ತಗೊಂಡವ್ರು. ಒಂದು ಏನ್ ಮಾಡ್ಬೇಕಮ್ಮ? ಅಪೊಸ್ತಲರ ಬೋಧನೆ ಅಂದ್ರೆ ಪಾಸ್ಟರ್ಗಳು, ಸೇವಕರು ಚರ್ಚಲ್ಲಿ ಸಭೆಯಲ್ಲಿ ಹೇಳುವಂತ ಬೋಧನೆ ಅಂದ್ರೆ ದೇವರ ವಾಕ್ಯವನ್ನ ಕೇಳುವವರಾಗಿರಬೇಕು. ಅಂದ್ರೆ ಅರ್ಥ ಏನು? ಆರಾಧನೆ ತಪ್ಪಿಸಬಾರದು. ಪ್ರಾರ್ಥನೆ ಕೂಟಗಳು, ಪ್ರಾರ್ಥನೆ ಮೀಟಿಂಗ್ಗಳು, ಪ್ರಾರ್ಥನೆಗಳು, ಕುಟುಂಬ ಪ್ರಾರ್ಥನೆ ಇರಲಿ, ಆದಿತ್ಯವಾರ ಆರಾಧನೆ ಇರಲಿ, ಉಪವಾಸ ಪ್ರಾರ್ಥನೆಗಳಿರಲಿ, ಎಲ್ಲಾದ್ರೂ ಮೀಟಿಂಗ್ ನಡೆದ್ರೆ ಪ್ರೇಯರ್ಗಳಿರಲಿ, ಹೋಗಿ ನಾವು ದೇವರ ವಾಕ್ಯವನ್ನ ಕೇಳುವವರಾಗಿರಬೇಕು. ಬರೀ ಕೇಳೋರಷ್ಟೇ ಅಲ್ಲ, ವಾಕ್ಯದ ಪ್ರಕಾರ ನಡೆದುಕೊಳ್ಬೇಕು ಮಕ್ಕಳೇ. ಎಲ್ಲರೂ ವಾಕ್ಯ ಹೇಳ್ತಾರೆ, ಎಲ್ಲರೂ ವಾಕ್ಯ ಕೇಳ್ತಾರೆ, ಆದ್ರೆ ವಾಕ್ಯದಂತೆ ನಡೆದುಕೊಳ್ಳುವವರು ಬಹಳ ಕಡಿಮೆ. ಯೇಸುಸ್ವಾಮಿ ನಂಬಿವೆ ಅಂತ ಬರ್ತಾರೆ, ಮತ್ತೆ ಲೋಕದ ರೀತಿಯಲ್ಲಿ ಬಿದ್ದು ಹೋಗ್ತಾರೆ, ಲೋಕದ ಆಚಾರ ವಿಚಾರಗಳಿಗೆ ಹೋಗ್ತಾರೆ, ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ಅಂತಾರೆ, ಮತ್ತೆ ಅದು ಇದು ಅಂತಾರೆ, ಮಂತ್ರ ತಂತ್ರ ಅಂತಾರೆ. ಅಯ್ಯೋ ಜ್ವರ ಬಂತು, ನಾವು ಪ್ರಾರ್ಥನೆ ಮಾಡಿವಿ, ಕಡಿಮೆ ಆಗಿಲ್ಲ, ಹೋಗಿ ಅಂತರ ಕಟ್ಸ್ಕೊಂಡ್ ಬರೋಣ. ಖಂಡಿತ ನೀನು ಜ್ವರ ಹೋಗೋದಿಲ್ಲ, ನೀನು ಹೋಗೋದು ಸತ್ತು ನರಕಕ್ಕೆ ಹೋಗ್ತೀಯ ಮಕ್ಕಳು. ನೆನ್ಪಿಟ್ಕೊಡ್ರಿ, ಒಂದು ಸಲ ಯೇಸುಸ್ವಾಮಿ ನಂಬಿದ ಮೇಲೆ ಸಂಪೂರ್ಣವಾಗಿ ನಾವು ಯೇಸಪ್ಪನಲ್ಲೇ ನಂಬಿಕೆ ಇಟ್ಕೊಂಡಿರ್ಬೇಕು. ನಂಬಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ನಮ್ಗೆ ಒಳ್ಳೇದಾಗ್ತದೆ. ಅದಕ್ಕೆ ಸಾಕ್ಷಿ ನಾವಿಬ್ಬರೇ ಇದೀವಿ. ಅರ್ಥ ಆಯ್ತಮ್ಮ? ಒಂದ್ಸಲ 2020 ಕೊರೋನಾ ಬಂತಲ್ಲ, ಅವಾಗ ಭಾಳ ಸೀರಿಯಸ್ ಆಗಿತ್ತು ಅಪ್ಪಾಜಿಗೆ. ದೇವ್ರ ಕಾಪಾಡಿದ. ನನಗೂ ಹೆಚ್ಚು ಕಡಿಮೆ ಆಗಿತ್ತು. ಏನಾಗಿತ್ತು? ಈ ಮುಖ ಇಲ್ಲೇನಿದೆಯಲ್ಲ, ಈ ಮುಖ ಸೊಟ್ಟ ಆಗ್ಬಿಟ್ಟಿತ್ತು ಮಕ್ಕಳು. ಯಾಕೆಂದ್ರೆ ಹೊಸದಾಕೆದ್ರು ಬಂದಿದ್ರು, ಸಣ್ಣದಾಗಿ ಸಾಕ್ಷಿ ಹೇಳ್ತಾ ಇದ್ದೀನಿ. ಈ ಮುಖ ಸೊಟ್ಟಾಗಿ ಮಾತಾಡೋಕೆ ಬರೋದಕ್ಕೆ, ಊಟ ತಿಂಡಿ ಮಾಡೋಕ್ಕೆ ಸರಿಯಾಗಿ ಬಾಯಿ ತೆರೆಯೋದಾರದ ಪರಿಸ್ಥಿತಿಯಲ್ಲಿ ನಾನು ಇದ್ದೆ. ಆ ಸಮಯದಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಆದರೂ ಕೂಡ ನಮ್ಮ ನಂಬಿಕೆ ಏನು? ನನ್ನ ಯೇಸಪ್ಪ ನನ್ನ ಕೈ ಬಿಡೋದಿಲ್ಲ, ಆತನೇ ನನಗೆ ಆರೋಗ್ಯ ಕೊಡ್ತಾನೆ. ಆಸ್ಪತ್ರೆಯಲ್ಲಿ ಹಾಸಿಗೆಯಲ್ಲೇ ಇದ್ದಾಗ, ಮಂಚದ ಮೇಲೆ ಮಲಗಿದಾಗ ನಾನು ಮನಸ್ಸಿನಲ್ಲೇ ಅಂದುಕೊಂಡಿದ್ದು, ಪ್ರಾರ್ಥನೆ ಮಾಡಿದ್ದು, ಅಪ್ಪ ಯೇಸಪ್ಪ, ನೀನು ನನ್ನ ಮುಖ ಸೊಟ್ಟಗಾಗಿರೋದನ್ನು ನೆಟ್ಟಗೆ ಮಾಡಿದರೆ, ನನಗೆ ಮಾತಾಡುವಂತೆ ನೀನು ಮಾಡಿದರೆ, ಅಪ್ಪ ನಿನಗಾಗಿ ನಾನು ಜೀವಿಸ್ತೇನೆ. ನನ್ನ ಸಾಯುವವರೆಗೆ ನಿನ್ನ ಮಗಳಾಗಿ, ನಿನ್ನ ಸೇವಕಳಾಗಿ, ನಿನ್ನ ಸೇವೆ ಮಾಡ್ತಾ, ನಿನ್ನ ವಾಕ್ಯ ಹೇಳ್ತಾ ನಾನು ಬದುಕ್ತೀನಪ್ಪ. ಅದಕ್ಕೆ ನನಗೆ ಆರೋಗ್ಯ ಕೊಡು, ಬಲ ಕೊಡು, ನನ್ನ ಸೊಟ್ಟಾದ ಮುಖವನ್ನು, ಬಾಯಿಯನ್ನು ನೆಟ್ಟಗೆ ಮಾಡು, ನಾನು ಮಾತನಾಡುವಂತೆ ಮಾಡಪ್ಪ ಯೇಸಪ್ಪ ಅಂತ ಪ್ರತಿದಿನವೂ ಆಸ್ಪತ್ರೆಯಲ್ಲಿದ್ದರು. ಆಸ್ಪತ್ರೆಯಿಂದ ಮನೆಗೆ ಬಂದರು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೆ ಮಕ್ಕಳೇ. ಮತ್ತು ಎಲ್ಲರಿಗೂ ಕೂಡ ನಾವು ಪ್ರೇಯರ್ ಫೋನ್ ಮಾಡಿ ಹೇಳಿದ್ದೀವಿ, ಈ ಥರ ಆಗಿದೆ ಪ್ರಾರ್ಥನೆ ಮಾಡಿರಿ ಅಂತ. ನಮ್ಮ ಮಕ್ಕಳೆಲ್ಲರೂ ನಮಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಮತ್ತು ದೇವರ ಕೃಪೆಯಿಂದ ಇವಾಗ ಏನಮ್ಮ ಸೊಟ್ಟಗೈತೆ ನೆಟ್ಟಗೈತೆ ನನ್ನ ಮುಖ ನೆಟ್ಟಗೈತದಮ್ಮ. ಸೊಟ್ಟಾಗಿದ್ದ ಮುಖವನ್ನು ದೇವರು ಯೇಸಪ್ಪ ನೆಟ್ಟಗೆ ಮಾಡಿದ. ಮತ್ತೆ ಆತನ ಸೇವೆಯಲ್ಲಿ ನಮ್ಮನ್ನ ಎಬ್ಬಿಸಿ ಕಳಿಸಿದ್ದಾನೆ ಮಕ್ಕಳೇ. ಪ್ರಾರ್ಥನೆ ಮಾಡಿಕೊಂಡಿದ್ದರೆ, ನಂಬಿಕೆಯಿಂದ ಇದ್ದರೆ ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ನೀವು ವಾಕ್ಯ ಕೇಳೋದಷ್ಟೇ ಅಲ್ಲ, ವಾಕ್ಯದ ಪ್ರಕಾರ ನಡ್ಕೋಬೇಕು ಅಂದ್ರೆ ನೀವು ಪ್ರಾರ್ಥನೆ ಮಾಡಿಕೋರಾಗಿರ್ಬೇಕು. ಇನ್ನು ಮುಂದೆ ಹೋದಮ್ಮ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ. ಈಗ ನಾವು ಇಲ್ಲಿ ಬಂದೇವಿ, ಈಗ ಎಲ್ಲರೂ, ಈಗ ತಿಪ್ಪೇಶ್ ಯಾರು, ನಾವ್ಯಾರು? ಹೌದಾ? ಈ ತಿಪ್ಪೇಶ್ ಯಾರು? ನಮ್ಮ ರಾಮಯ್ಯ ಸುನೀತಮ್ಮ ಯಾರು? ನಮ್ಮ ರೂಬೇನ ಯಾರು? ಇಲ್ಲಿದ್ದವ್ರು ಒಬ್ರಿಗೊಬ್ರು ನಾವು ಗೊತ್ತಿದ್ವಾ? ಇಲ್ಲ ಅಲ್ವಾ? ಈಗ ಏಸಪ್ಪನ ಹತ್ರ ಬಂದ ಮೇಲೆ, ಏಸಪ್ಪನ ನಂಬಿದ ಮೇಲೆ, ದೇವರ ಮಕ್ಕಳಾದ ಮೇಲೆ, ದೇವರ ಸಭೆಗೆ ಬಂದ ಮೇಲೆ ಈಗ ನಾವೆಲ್ಲರೂ ಒಬ್ರಿಗೊಬ್ಬರು ಪರಿಚಯ ಆಗಿದ್ದೇವೆ. ಚರ್ಚ್ ಅಂದ್ರೆ ಒಂದು ಮನೆ ಇದ್ದ ಹಾಗೆ. ಈ ಮನೆಯಲ್ಲಿರುವ ಪ್ರತಿಯೊಬ್ಬರು ಅಣ್ಣ, ತಮ್ಮ, ಅಕ್ಕ, ತಂಗಿ, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಮಾವ, ವಯಸ್ಸಿಗೆ ತಕ್ಕಂಗೆ ನಾವು ಒಬ್ಬರಿಗೊಬ್ಬರು ಮಾತಾಡ್ತೀವಲ್ವಾ? ದೊಡ್ಡವರಾಗಿದ್ರೆ ಏನಪ್ಪ, ಏನಯ್ಯ ಅಂತೀವಿ, ಏನಣ್ಣ ಅಂತೀವಿ, ಏನಕ್ಕ ಅಂತೀವಿ. ಈ ಒಂದು ಸಂಬಂಧ ನಮ್ಮಲ್ಲಿರಬೇಕು ಮಕ್ಕಳೇ. ಒಬ್ಬ ಚರ್ಚ್ ಮಕ್ಕಳು, ಒಬ್ಬ ಕ್ರೈಸ್ತರ ಮಕ್ಕಳು, ಎಲ್ಲೇ ಇರಲಿ, ಯಾರೇ ಇರಲಿ, ನಾವೆಲ್ಲರೂ ಒಂದೇ ದೇವರ ಮಕ್ಕಳು. ಏಸಪ್ಪನ ಮಕ್ಕಳು. ಈಗ ದೀಕ್ಷಾಸ್ನಾನ ತಗೊಂಡಿರಿ ಅಂದ್ರೆ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟರು ನೀವು. ಈ ಲೋಕದಲ್ಲಿ ತಿಪ್ಪೇಶ್ಗೆ ನಿಮ್ಮ ಅಮ್ಮನ ಹೆಸರು ಏನಂದಲ್ಲಪ್ಪ? ಲಕ್ಷ್ಮಿ. ತಿಪ್ಪೇಶ್ಗೆ ಅಮ್ಮ ಲಕ್ಷ್ಮಿ. ಅಪ್ಪ ಹೆಸರು ಅಪ್ಪನ ಹೆಸರು ತಿಪ್ಪೇಶ. ಅಯ್ಯ, ತಿಪ್ಪೇಶ ಮಗ ತಿಪ್ಪೇಶ, ತಿಪ್ಪೇಶ ಲಕ್ಷ್ಮಿ ಮಗ ಈತ. ಲೋಕದ ರೀತಿಯಲ್ಲಿ ನಿನಗೆ ಅಪ್ಪ ತಿಪ್ಪೇಶ, ಹೌದಾ? ಆದರೆ ಇಲ್ಲಿರುವ ಎಲ್ಲ ನಿಮ್ಮ ಅಮ್ಮಗೆ, ನಿಮ್ಮ ಅಪ್ಪಗೆ, ನನಗೆ, ನಿನಗೆ, ಅಪ್ಪಾಜಿ, ಎಲ್ಲರಿಗೆ ಅಪ್ಪ ಪರಲೋಕ ರಾಜ್ಯದಲ್ಲಿ, ಸ್ವರ್ಗದಲ್ಲಿರುವಂತ ತಂದೆಯಾದ ದೇವರು. ಆತನ ಮಕ್ಕಳು ನಾವೆಲ್ಲರೂ ಒಂದೇ. ನಾವ್ಯಾರು ನೀವ್ಯಾರು ಅನ್ನೋ ಹಂಗಿಲ್ಲ. ಯೇಸಪ್ಪ ನಂಬಿದ ಮೇಲೆ
ಯೇಸಪ್ಪ ನಂಬಿದ ಮಕ್ಕಳೆಲ್ಲರೂ ಯೇಸುವಿನ ರಕ್ತ ಸಂಬಂಧಿಗಳು. ಹೌದಾ? ಇಲ್ಲಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಿಮ್ಮ ಅಪ್ಪಂದ ಒಂದು ಬ್ಲಡ್ ಒಂದೇ ರೀತಿ ಇರ್ತದೆ, ಹೌದಾ? ಆದ್ರೆ ನಮ್ಮದು ಬ್ಲಡ್ ಏನು, ನಿಜವಾಗಿಯೂ ಯೇಸಪ್ಪನ ರಕ್ತದಲ್ಲಿ ತೊಳೆಯಲ್ಪಟ್ಟ ರಕ್ತ ಸಂಬಂಧಿಗಳು. ನಾವೆಲ್ಲರೂ ಒಂದೇ. ಈ ಭಾವನೆ ಪ್ರತಿಯೊಬ್ಬರಲ್ಲಿ, ವಿಶ್ವಾಸಿಗಳಲ್ಲಿ, ಸೇವಕರಲ್ಲಿ ಇರಬೇಕು. ನಾವು ಯೇಸಪ್ಪನ ಮಗಳು, ನಾವೆಲ್ಲರೂ ಒಂದೇ. ನಾವು ಒಂದೇ ಚರ್ಚಿನವರು, ನಾವು AGM ಅವರು, ಎಲ್ಲಿದ್ರು ಕೂಡ AGM ಸಂಸ್ಥೆಯ ಮಕ್ಕಳು, ದೇವರ ಮಕ್ಕಳು ಎಲ್ಲರೂ ಒಂದೇ ಅನ್ನುವ ಅನ್ಯೋನ್ಯತೆಯ ಭಾವನೆ, ಐಕ್ಯತೆಯ ಭಾವನೆ, ಒಂದು ಅನ್ನುವ ಭಾವನೆ ನಾವು ನಮ್ಮಲ್ಲಿ ದೇವರ ಮಕ್ಕಳಲ್ಲಿ ಇರಬೇಕು. ಹಲ್ಲೆಲೂಯಾ. ಈಗ ಎಲ್ಲಿಂದ ನೋಡಿ, ಬಳ್ಳಾರಿಯಿಂದ ಬಂದರು ಇವರು. ತಿಪ್ಪೇಶ, ನಮ್ಮ ಸುಪ್ರಿಯ ಬಳ್ಳಾರಿಯಿಂದ ಬಂದರು. ಈಗ ನಮ್ಮ ಅಯ್ಯಮ್ಮ, ಅಮ್ಮನಿಂದ ಹೆಸರು ಏನಂತಲ್ಲಮ್ಮ? ಸರೋಜ, ಶಾಂತಮ್ಮ ರಂಗಸಮುದ್ರದಿಂದ ಬಂದರು. ಆನಂದಮ್ಮ ಮುರುಡಿಯಿಂದ ಬಂದಾಳೆ. ನಮ್ಮ ಮಗ ಪಾಲಾಕ್ಷಿ ಸಂಜೀವನಕೋಟೆಯಿಂದ ಬಂದಾನೆ. ಈಗ ಇಲ್ಲಿ ಸೋಮಲಾಪುರದಿಂದ ಕೆಲವರು ಬಂದಾರೆ. ರೂಬೆನು ಹನುಮಾಪುರದಿಂದ ಬಂದಾನೆ. ಇನ್ನೊಂದು ನಮ್ಮ AGMನ ಎಲ್ಲ ಸಭೆಗಳಿಂದ ಎಲ್ಲರೂ ಬಂದು ಸೇರಿದ್ದೀವಿ ಇಲ್ಲಿ. ಯಾಕೆಂದ್ರೆ AGM ಕೂಡ ಒಂದೇ ಮನೆ ಇದ್ದಂಗೆ ಮಕ್ಕಳೇ. AGM ಸಂಸ್ಥೆ ಒಂದು ಮನೆ ಇದ್ದಂಗೆ. ಅದರಲ್ಲಿರುವ ಎಲ್ಲ ಸಭೆಗಳು, ಎಲ್ಲ ಸೇವಕರು, ಎಲ್ಲ ವಿಶ್ವಾಸಿಗಳು ಒಂದೇ. ನಾವು ಒಂದೇ ದೇವರ ಮಕ್ಕಳು, ಒಂದೇ ದೇವರನ್ನು ಸೇವೆ ಮಾಡುವಂತ ಸೇವಕರು ಅಲ್ವಾ? ಆ ಭಾವನೆ ನಮ್ಮೆಲ್ಲರಲ್ಲಿ ಇರಬೇಕು. ಊರು, ಕೇರಿ, ಜಾತಿ, ಮತ, ಭಾಷೆ ಬೇರೆ ಬೇರೆ ಇರಬಹುದು, ಆದರೆ ಏಸಪ್ಪ ಒಬ್ಬನೇ, ಬೈಬಲ್ ಒಂದೇ. ಬೈಬಲ್ ವಾಕ್ಯದ ಆಧಾರದ ಮೇಲೆ ಏಸಪ್ಪನ ಮಕ್ಕಳಾಗಿ ನಾವಿರಬೇಕು. ಕೊಳಗಲ್ ತಿಪ್ಪೇಶ್ ಮಾತುಕಟ್ಟೆ ನಾನು ತಿಪ್ಪೇಶು, ಲಕ್ಷ್ಮಿ ಮತ್ತೆ ಅಮ್ಮ ನಿಮ್ಮ ಸುಮಾರ್ತಮ್ಮ ಇವರೆಲ್ಲ ಎಲ್ಲಿಂದ ಬಂದರು? ಕೊಳಗಲ್ಲಿಂದ ಬಂದರು. ನೋಡಿ, ಎಲ್ಲೆಲ್ಲಿಂದ ಬಂದರು, ಎಲ್ಲರೂ ಯಾಕೆ ಬಂದ್ವಿ? ನಾವೆಲ್ಲ ಒಂದೇ, ಅದಕ್ಕೆ ಬಂದು ಸೇರಿದ್ದೀವಿ ಅಲ್ವಾ? ಇಲ್ಲಾಂದ್ರೆ ನೀವ್ಯಾರ ನಾವ್ಯಾರ? ಏಸಪ್ಪನ ದೃಷ್ಟಿಯಲ್ಲಿ ನಾವೆಲ್ಲರೂ ಒಬ್ಬರೇ ಸಂಬಂಧಿಗಳು, ಏಸಪ್ಪನ ರಕ್ತ ಸಂಬಂಧಿಗಳು, ದೇವರ ಮಕ್ಕಳೇ. ಮುಂದೆ ಹೋದಮ್ಮ. ರೊಟ್ಟಿ ಮುರಿಯುವುದು ಅಂತ ಅರ್ಥ ಏನಂದ್ರೆ ಬಲ್ಲಾರಾಧನೆ ಅಂತ ಹೇಳ್ತೇವೆ. ತೆಲುಗಿನಲ್ಲಿ ಬಲ್ಲಾರಾಧನೆ ಅಂತಾರೆ. ಟೇಬಲ್ ಇಟ್ಟು ಅದರಲ್ಲಿ ರೊಟ್ಟಿ, ಬ್ರೆಡ್ ತಂದಿರ್ತೀವಿ, ದ್ರಾಕ್ಷಾರಸ ತಂದಿರ್ತೀವಿ. ಆ ರೊಟ್ಟಿ ದ್ರಾಕ್ಷಾರಸ ಅರ್ಥ ಏನು ಅಂದ್ರೆ, ಆ ರೊಟ್ಟಿ ಅನ್ನೋದು, ಬ್ರೆಡ್ ಅನ್ನೋದು ಯೇಸುವಿನ ಶರೀರ, ಯೇಸುವಿನ ದೇಹ, ಯೇಸುವಿನ ಮಾಂಸಕ್ಕೆ ಸಾದೃಶ್ಯವಾಗಿದೆ. ಆ ದ್ರಾಕ್ಷಾರಸ ಅನ್ನೋದು ಅದು ಯೇಸುವಿನ ಪರಿಶುದ್ಧವಾದ ರಕ್ತಕ್ಕೆ ಸಾದೃಶ್ಯ. ಯಾಕೆ ನಾವು ಇದನ್ನು ತಗೊಳ್ತಿದ್ದೀವಿ ಅಂದ್ರೆ, ಏನು ಪಾಪ ಮಾಡದೆ, ಪಾಪರಹಿತನಾದ, ದೋಷರಹಿತನಾದ, ತಪ್ಪೇ ಮಾಡದ ಪರಿಶುದ್ಧನಾದ ಏಸಪ್ಪನಿಗೆ ಶಿಲುಬೆ ಮರಣವನ್ನು ಕೊಡ್ತಾರೆ. ಶಿಲುಬೆ ಮೇಲೆ ಏಸಪ್ಪ ತನ್ನ ಪ್ರಾಣ ಕೊಡ್ತಾನೆ. ತನ್ನ ಅತ್ಯಮೂಲ್ಯವಾದ ಪರಿಶುದ್ಧ ರಕ್ತವನ್ನ ನನಗಾಗಿ, ನಿನಗಾಗಿ ಸುರಿಸಿದ್ದಾನೆ. ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ, ತನ್ನ ದೇಹವನ್ನೇ ಸಮರ್ಪಣೆ ಮಾಡಿದ್ದಾನೆ. ಏಸಪ್ಪನ ಪ್ರಾಣಾತ್ಮ ಶರೀರಗಳು ನನಗಾಗಿ, ನಿನಗಾಗಿ ಶಿಲುಬೆಯಲ್ಲಿ ಸಮರ್ಪಣೆಯಾಗಿದೆ. ಅದನ್ನ ನೆನಪು ಮಾಡಿಕೊಂಡು, ನನ್ನ ಪಾಪಕ್ಕಾಗಿ ಏಸಪ್ಪ ತನ್ನ ಪ್ರಾಣ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾನು ನೆನಪು ಮಾಡ್ಕೋಬೇಕು. ಪ್ರತಿ ತಿಂಗಳು ಮೊದಲನೇ ಭಾನುವಾರ ನಮ್ಮ AGM ಸಭೆಗಳಲ್ಲಿ ಬಲ್ಲಾರಾಧನೆ ಇರ್ತದೆ. ಅದನ್ನು ನಾವು ತಗೋಬೇಕು. ಯಾರು ದೀಕ್ಷಾಸ್ನಾನ ತಗೊಂಡವರು ಪ್ರತಿಯೊಬ್ಬರು ಕೂಡ ಏನಮ್ಮ ಇಂಕ మీద బాప్తిజం పొందుకున్న వాళ్ళు బల్లారాధనలో పాల్గొనాలి. ఏసయ్య శరీరం రొట్టె అనుకొని, ఏసయ్య పరిశుద్ధ రక్తమే ద్రాక్షారసం అనుకొని మేము తీసుకోవాలి ಪ್ರತಿ ನೆಲ ತಪ್ಪకుండా. ಅದು ತಗೋಬೇಕಂದ್ರೆ ಪರಿಶುದ್ಧರಾಗಿರ್ಬೇಕು, ಮತ್ತೆ ಪಾಪ ಮಾಡಬಾರ್ದು. ಏಸಪ್ಪನ ನಂಬಿ ದೀಕ್ಷಾ ಸ್ನಾನ ಹೊಂದಿದ ಮೇಲೆ ಮತ್ತೆ ಏನೇ ತಪ್ಪು ಕೆಲಸಗಳು ಮಾಡಬಾರ್ದು. ನಾವು ಬೈಬಲಲ್ಲಿ ನೋಡ್ತೇವೆ, ದಶಾಜ್ಞೆಗಳು ದೇವರು ಕೊಟ್ಟನೆ, ಅದನ್ನು ನಾವು ಅನುಸರಿಸ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಮ್ಮ? ದೇವರು ಒಬ್ಬನೇ, ಏಸಪ್ಪನ ಮಾತ್ರ ನಾವು ಆರಾಧಿಸಬೇಕು. ಏಸಪ್ಪನ ಬಿಟ್ಟು ಬೇರೆ ಯಾವ ದೇವರುಗಳು ಕೂಡ ನಮಗೆ ಬೇಕಾಗಿಲ್ಲ, ಮಾಡಬಾರ್ದು ಅಂತ ನಾನೆಲ್ಲ ಹೇಳೋದು ಈ ಬೈಬಲಲ್ಲಿ ಬರೆದಿಟ್ಟಿದೆ ಮಕ್ಕಳು. ಏಸಪ್ಪ ಒಬ್ಬನೇ ದೇವರು, ಆತನನ್ನು ಮಾತ್ರ ನಾವು ಆರಾಧಿಸಬೇಕು. ಮುಂದುವರೆದಮ್ಮ. ಪ್ರಾರ್ಥನೆಗಳಲ್ಲಿ 4 ನಿಮಿಷ. ಮೊದಲನೇದೇನು ಹೇಳಿದ್ದು? ಮೊದಲನೇದಮ್ಮ ಮಗಳೇ, ದೇವರ ವಾಕ್ಯ ಕೇಳಬೇಕು. ಎರಡನೇದು ಅನ್ಯೋನ್ಯತೆಯಾಗಿರ್ಬೇಕು. ದೇವರ ಮಕ್ಕಳು, ದೇವರ ಸೇವಕರ ಸಹವಾಸದಲ್ಲಿರಬೇಕು. ನಿಮ್ದು ಏನೇ ಒಳ್ಳೆಯದು, ಕೆಟ್ಟದ್ದು, ಸುಖ, ಸಂತೋಷ, ದುಃಖ, ಸಾವು, ನೋವು ಏನೇ ಇದ್ರೂ ಒಬ್ಬರಿಗೊಬ್ಬರು ನಾವು ಹೇಳಿಕೊಂಡು, ಒಬ್ಬರಿಗಾಗಿ ಒಬ್ಬರು ಸಂತೈಸಿ ಸಮಾಧಾನ ಪಡಿಸುವ ಹಾಗೆ ಇರಬೇಕು. ಅದು ಸಹವಾಸ ಮಕ್ಕಳೇ. 3ನೇದ್ದು ಬಲ್ಲಾರಾಧನೆ, ರೊಟ್ಟಿ ಮುರಿಯೋದ್ರಲ್ಲಿ ಇರಬೇಕು.
ನಾಲ್ಕನೇದು ಬಹಳ ಮುಖ್ಯವಾದದ್ದು ಏನು ಅಂದರೆ ಪ್ರಾರ್ಥನೆ ಮಾಡಿಕೊಂಡಿರಬೇಕು. ಪ್ರತಿಯೊಬ್ಬ ಯೇಸು ಸ್ವಾಮಿನ ನಂಬಿದ ಮಗನು, ಮಗಳು, ಪಾಸ್ಟರಮ್ಮ ಯಾರೇ ಇದ್ದರೂ ಪ್ರತಿಯೊಬ್ಬರು ಕೂಡ ಪ್ರತಿದಿನ ನೀವು ಪ್ರಾರ್ಥನೆ ಮಾಡಿಕೊಂಡಿರ್ಬೇಕು. ಪ್ರಾರ್ಥನೆ ಇಲ್ಲ ಅಂದರೆ ನೀವು ಸತ್ತಂಗೆ ಲೆಕ್ಕ. ಯಾಕೆಂದ್ರೆ ಪ್ರಾರ್ಥನೆ ನಮ್ಮ ಉಸಿರಾಗಿದೆ ಮಕ್ಕಳೇ. ಪ್ರತಿಯೊಬ್ಬ ಯೇಸು ಸ್ವಾಮಿ ನಂಬಿದ ಮಗನಿಗೆ, ಮಗಳಿಗೆ ಪ್ರಾರ್ಥನೆ ಉಸಿರಿದ್ರೆ ಬದುಕ್ತೇವ ಸಾಯ್ತೀವ? ಸ್ವಲ್ಪ ಹೊತ್ತು ನೀವು ಬಾಯಿ ಮೂಗು ಮುಚ್ಕೊಳ್ರಿ, ಏನಾಗ್ತದೆ? ಇರಕ್ಕೆ ಸಾಧ್ಯ ಇಲ್ಲ. ನಾವು ಹೌದಾ? ಗಂಟೆ ಇರ್ತೀವ, ಬಾಯಿ ಮೂಗು ಮುಚ್ಕೊಂಡು, ಬಾಯಿ ಮುಚ್ಚಿದ್ರೆ ಮೂಗು ಮುಚ್ಚಿದ್ರೆ ಬಾಯಿ ತೆರ್ಕಂತದೆ, ಬಾಯಿ ಮುಚ್ಚಿದ್ರೆ ಮೂಗು ತೆರ್ಕಂತದೆ, ಗಾಳಿ ಉಸಿರಾಡ್ತೀವಿ. ಎರಡು ಮುಚ್ಕೊಂಡ್ರೆ ಮುಗಿದ ಕತೆ ಅಲ್ವಾ? ಹಾಗೆ ಪ್ರತಿಯೊಬ್ಬ ಕ್ರೈಸ್ತನು, ಯೇಸುವಿನ ನಂಬಿದ ಮಗನು, ಮಗಳು ಪ್ರತಿದಿನವೂ ನೀವು ಪ್ರಾರ್ಥನೆ ಮಾಡಿಕೊಂಡಿರಬೇಕು. ಪ್ರಾರ್ಥನಾ ಪರರಾಗಿ, ಪ್ರಾರ್ಥನಾ ವೀರರಾಗಿ, ಪ್ರಾರ್ಥನಾ ಯೋಧರಾಗಿ, ಯೇಸಪ್ಪನಿಗೆ ಇಷ್ಟವಾಗುವವರಾಗಿ ನಾವು ಇರಬೇಕು. ಅಲ್ಲೆಲ್ಲಾ ಪ್ರಾರ್ಥನೆ ಬಹಳ ಥರ ಪ್ರಾರ್ಥನೆ ಇದೆ. ಬೆಳಗ್ಗೆ ಎದ್ದು ಕೂಡ ಹಾಸಿಗೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬೇಕು. ಈ ದಿನ ನಮಗೆ ಮತ್ತೊಂದು ಹೊಸ ದಿನ ಕೊಟ್ಟಿದೆಯಪ್ಪ ನಮ್ಮ ಜೀವನದಲ್ಲಿ, ಈ ದಿನ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಪ್ಪ ಏಸಪ್ಪ ಅಂತ ಪ್ರಾರ್ಥನೆ ಮಾಡ್ಬೇಕು ಮಕ್ಕಳೇ. ರಾತ್ರಿ ಮಲಗುವಾಗ, ಅಪ್ಪ ದಿನ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದ್ಯಪ್ಪ, ನಿನಗೆ ಸ್ತೋತ್ರ, ಥ್ಯಾಂಕ್ಸ್ ಅಪ್ಪ ಏಸಪ್ಪ, ನಾವು ಮಾಡೋ ಕೆಲಸದಲ್ಲಿ ನಮ್ಮ ಜೊತೆ ಇದ್ದಿ, ನಾವು ಹೋಗುವಾಗ ಬರುವಾಗ ನಮ್ಮ ಜೊತೆ ಇದ್ದು ಕಾಯ್ದು ಕಾಪಾಡಿದ್ದಿ, ನಿನಗೆ ಸ್ತೋತ್ರ. ಅಕಸ್ಮಾತ್ ತಿಳಿಯದೆ ಏನಾದರೂ ತಪ್ಪು ಮಾಡಿದ್ರೆ ನಮ್ಮ ತಪ್ಪುಗಳನ್ನ ಕ್ಷಮಿಸಪ್ಪ ಅಂತ ಕೇಳಿ ಪ್ರಾರ್ಥನೆ ಮಾಡ್ಕೊಂಡು ಮಲ್ಕೋಬೇಕು ಮಕ್ಕಳೇ. ನೀವೇನಾದ್ರೂ ಕೆಲಸಕ್ಕೆ ಮನೆಯಿಂದ ಹೊರಗೆ ಹೋಗುವಾಗ ಪ್ರಾರ್ಥನೆ ಮಾಡ್ಕೊಂಡು ಹೋಗಪ್ಪ, ನಾವು ಈ ಥರ ಕೆಲಸದ ಮೇಲೆ ಹೋಗ್ತಾ ಇದೀವಿ, ನಮ್ಮ ಜೊತೆ ನೀನಿದ್ದು ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸು ಅಲ್ವಾ? ಯಾಕಂದ್ರೆ ದೇವರು ಇರಬೇಕು ನಮ್ಮ ಜೊತೆ. ನೀನೇ ನಮ್ಮ ಜೊತೆಗಾರನಾಗಿರು, ಸಹಾಯಕನಾಗಿರು, ರಕ್ಷಕನಾಗಿರು, ಒಡೆಯನಾಗಿರಪ್ಪ ಏಸಪ್ಪ ಅಂತ ಕೇಳಿಕೊಂಡು ಮಕ್ಕಳೇ ಪ್ರಾರ್ಥನೆ ಮಾಡಿಕೊಂಡು ನಾವು ಪ್ರಯಾಣ ಮಾಡಬೇಕು. ಪ್ರಾರ್ಥನೆ ಮಾಡಿಕೊಂಡೆ ಮನೆ ಬಿಟ್ಟು ಹೊರಗೆ ಹೋಗ್ಬೇಕು. ಮನೆಯಿಂದ ಹೊರಗೆ ಬಂದ ಮೇಲೆ, ಅಪ್ಪ ನಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದೀಯಪ್ಪ, ನಿನಗೆ ಥ್ಯಾಂಕ್ಸ್. ನಮ್ಮನ್ನು ಬದುಕಿಸಿದ್ದೀಯಲ್ಲ, ಈಗ ನಾವು ಇದೆಲ್ಲ ಬಂದೀವಿ. ಸತ್ತವ್ರು ಬರೋದು ಕೊಡೋಕ್ಕಾಗ್ತದ ಚರ್ಚಲ್ಲಿ, ಸಭೆಗೆ, ಪ್ರಾರ್ಥನೆಗೆ? ಇಲ್ಲ. ನಮ್ಮನ್ನು ಬದುಕಿಸಿಟ್ಟಿದ್ಯಪ್ಪ, ಅದಕ್ಕೆ ನಿನಗೆ ಥ್ಯಾಂಕ್ಸ್. ಯಾಕೆಂದರೆ ಈಗ ಮನೆ ಬಿಟ್ಟು ಹೊರಗೆ ಹೋದವರು ಮನೆಗೆ ಬಂದು ಸೇರ್ತಾರೆ ಅನ್ನೋ ಗ್ಯಾರಂಟಿನೇ ಇಲ್ಲ ಅಲ್ವಾ? ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ ಸಿಕ್ಕಾಪಟ್ಟೆ. ಹೌದಾ? TV ಇಟ್ಟರೆ ಸಾಕು, ನ್ಯೂಸ್ ಬರೀ ಸಾವು ನೋವು, ಆಕ್ಸಿಡೆಂಟ್ಗಳು ಮಾಡೋದು, ಸಾಯೋದು, ಬರೀ ಇವೇ ನೋಡ್ತಾ ಇದ್ದೇವೆ. ಆದರೆ ಏಸಪ್ಪನ ಕೃಪೆಯಿಂದ ಇಲ್ಲಿ ಸೇರಿರುವ ನಾವೆಲ್ಲರೂ ಕೂಡ ಸಜೀವರ ಲೆಕ್ಕದಲ್ಲಿದ್ದೇವೆ. ದೇವರು ನಮ್ಮನ್ನು ನಿಮ್ಮನ್ನು ಕಾಯ್ದು ಕಾಪಾಡಿದಾನೆ ಮಕ್ಕಳೇ. ದೇವರಿಗೆ ಕೋಟಿ ಸ್ತುತಿ ಸ್ತೋತ್ರಗಳನ್ನು ನಾವು ಹೇಳ್ತಾ ಇರಬೇಕು. ಹಾಗೆ ಪ್ರತಿ ವಿಷಯಕ್ಕೂ ಪ್ರತಿದಿನವೂ ನೀವು ಪ್ರಾರ್ಥನೆ ಮಾಡಿಕೊಂಡಿರಬೇಕು. ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ಬರೀ ಪ್ರಾರ್ಥನೆ ಮಾಡೋದಲ್ಲ, ದೇವರ ವಾಕ್ಯವನ್ನು ಓದೋದಕ್ಕೆ ಬರೆಯೋದಕ್ಕೆ ಬರುವವರು ಬೈಬಲನ್ನು ಕೂಡ ಓದ್ಕೋಬೇಕು ಮಕ್ಕಳೇ. ಬೈಬಲ್ ಓದ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಿರ್ಬೇಕು. ಕುಟುಂಬದಲ್ಲಿ, ಪ್ರತಿ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಮಾಡ್ಕೋಬೇಕು. ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಅಥವಾ ಕೆಲವರು ಊಟಕ್ಕೆ ಮುಂಚೆ ಪ್ರೇಯರ್ ಮಾಡಿ ಊಟ ಮಾಡಿ ಮಲಗ್ತಾರೆ, ಕೆಲವರು ಮಲಗೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ಕೊಂಡು ಮಲಗ್ತಾರೆ. ಆ ರೀತಿ ಪ್ರತಿದಿನವೂ ನಿಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ನಡೆಯಲೇಬೇಕು. ಆಗಲೇ ನಿಮಗೆ, ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ, ದೇವರ ಕೃಪೆ ನಿಮ್ಮ ಮೇಲೆ ಇರ್ತದೆ. ನಿಮಗೆ ಎಲ್ಲ ಸಮಯದಲ್ಲಿ ಆತನು ನಿಮ್ಮ ಜೊತೆ ಇದ್ದು ಕಾಯ್ದು ಕಾಪಾಡ್ತಾನೆ ಮಕ್ಕಳೇ. ಇದೆಲ್ಲ ಯಾಕೆ ಮಾಡ್ಬೇಕು ನಾವು? ಲಾಸ್ಟ್ ಒಂದು ವಾಕ್ಯ ಓದ್ಕೊಂಡು ಮುಗಿಸ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನ ನೋಡ್ರಿ. ಯಾಕೆ ನಾವು ಚರ್ಚೆಗೆ ಬರಬೇಕು? ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕೆ ಬಲ್ಲನಾರ್ದೆ ತಗೋಬೇಕು? ಯಾಕೆ ವಾಕ್ಯ ಕೇಳಬೇಕು? ಯಾಕೆ ನಾವು ವಾಕ್ಯದ ಪ್ರಕಾರ ನಡ್ಕೋಬೇಕು ಅಂದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ನಿಮಗೆ ಸಂಭವಿಸುತ್ತಿರುವ ಬಾಧೆಗಳಿಗೆ ಹೆದರಬೇಡ. ನಿನಗೆ ಕಷ್ಟಗಳು ಬರ್ತವೆ, ದುಃಖಗಳು ಬರ್ತವೆ, ನಷ್ಟ ಆಗ್ತದೆ, ಕಷ್ಟ ಆಗ್ತದೆ, ಆದ್ರೆ ನೀನು ಅದಕ್ಕೆ ಹೆದರಬೇಡ. ದೇವರು ಹೇಳ್ತಾ ಇದ್ದಾನೆ. ನೀವು ದುಷ್ಕರೊಳಗೆ ಒಳಗಾಗುವುದಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೈತಾನನ ಶೋಧನೆಗಳು, ಕಷ್ಟ, ನಷ್ಟ, ರೋಗ, ಬಾಧೆ, ಚಿಂತೆಗಳು ನಿಮ್ಗೆ ಬರ್ತವೆ. ಆದ್ರೆ ನೀವು ಭಯಪಡಬೇಡ್ರಿ. ಮುಂದೆ ಏನ್ ಮಾಡ್ಬೇಕು ಹೇಳಮ್ಮ? ಮತ್ತು 10 ದಿವಸಗಳ ನಿಮಗೆ ಸಂಕಟವಿರುವುದು, ನೀನು ಸಾಯಬೇಕಾದರೂ. ಇದು ಬಹಳ ಮುಖ್ಯ. ನೀನು ಸಾಯಬೇಕಾದರೂ ಸಾಯುವವರೆಗೂ ನಂಬಿಗಸ್ತನಾಗಿರು. ಯಾಕೆ ನಂಬಿಗಸ್ತನಾಗಿರ್ಬೇಕಮ್ಮ? ಮುಂದೆ ಓದು. ನಾನು ನಿಮಗೆ, ಏಸಪ್ಪ ಹೇಳ್ತಾ ಇದ್ದಾನೆ, ದೇವರು ಹೇಳ್ತಾ ಇದ್ದಾನೆ ಮಕ್ಕಳೇ, ನಾನು ನಿಮಗೆ ಜೀವವೆಂಬ ಜಯಮಾಲೆಯನ್ನ
ಕೊಡುವೆನು. ಹಲ್ಲೆಲೂಯಾ. ಜೀವವೆಂಬ ಜಯಮಾಲೆ ಅಂದ್ರೆ ನಿತ್ಯ ಜೀವ ಮಕ್ಕಳೇ. ನಿತ್ಯ ಜೀವ ಅಂದ್ರೆ ಅಂತ ಹೇಳಿದಂತೆ ಕ್ರೈಸ್ತರಿಗೆ ಸಾವಿಲ್ಲ ಅಂದ್ರೆ ಅರ್ಥ ಏನು? ನಾವು ಭೂಮಿ ಮೇಲೆ ಬದುಕಿರೋವರೆಗೆ ನಿನ್ನ ಜೊತೆ ನಿಮ್ಮ ಜೊತೆ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಇರುತ್ತಾನೆ. ಅದು ನಮ್ಮ ನಂಬಿಕೆ ಆಗಿರ್ಬೇಕು. ಈಗ ನಾವು ನಂಬುತ್ತಾ ಇದ್ದೇವೆ, ಇಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಕಣ್ಣಿಗೆ ಕಾಣದಂತ ಪರಿಶುದ್ಧಾತ್ಮ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಮಕ್ಕಳೇ. ಭೂಮಿ ಮೇಲೆ ಬದುಕಿರುವವರೆಗೆ ನಮ್ಮ ಜೊತೆ ದೇವರು ಇರ್ತಾನೆ. ಅಕಸ್ಮಾತ್ ನಾವು ಸತ್ತು ಹೋದಾಗ, ಮರಣ ಹೊಂದಿದಾಗ ಈ ದೇಹ ಮಣ್ಣಿಗೆ ಹೋಗ್ತದೆ, ಆದರೆ ಆತ್ಮ ಪರಲೋಕಕ್ಕೆ ದೇವರ ಹತ್ತಿರ ಹೋಗ್ತದೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಕ್ರೈಸ್ತರಿಗೆ ಸಾವಿಲ್ಲ, ಸಾವೆಂದ್ರೆ ಭಯ ಇಲ್ಲ. ಯಾಕೆಂದ್ರೆ ಬದುಕಿರೋವರಿಗೆ ದೇವರು ನಮ್ಮ ಜೊತೆ ಇರ್ತಾನೆ, ನಾವು ಸತ್ತ ಮೇಲೆ ನಮ್ಮ ಆತ್ಮ ದೇವರ ಜೊತೆ ಇರ್ತದೆ. ಅದನ್ನ ನಾವು ನಂಬಬೇಕು. ಅದಕ್ಕೆ ಹೇಳೋದು ವಾಕ್ಯ, ಸಾಯುವವರೆಗೂ ನೀನು ನಂಬಿಕೊಂಡಿದ್ರೆ ನಿತ್ಯ ಜೀವ ಪರಲೋಕ ನಿನ್ನದೇ, ನನ್ನದೇ, ನಮ್ಮದೇ. ಹಲ್ಲೆಲೂಯಾ. ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ.